As a step towards promoting Karnatak's rural handicraft industry, a new rural outlet was inaugurated today opposite Shalini Maidan in 4th Block, Jayanagar, Bangalore. The initiative aims to highlight the value of traditional rural craftsmanship and support local artisans. The outlet was formally inaugurated by renowned Kannada film actress SMT Sudharani, who appreciated the effort to bring rural products closer to urban consumers. The owner of the store, Raja Shikar, along with staff members, was present at the inauguration. The store is expected to serve as a platform for showcasing rural handicrafts and strengthening the rural economy.
15 ವರ್ಷಗಳಿಂದ ಹಿತೈಷಿಗಳಾಗಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ನಮ್ಮ ಗ್ರಾಮೀಣ ಕರಕುಶಲತೆಯನ್ನು ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಹಾಗಾಗಿ ಮೇಡಮ್ ಅವರು ಇಂಥ ಬಿಜಿ ಶೆಡ್ಯೂಲ್ ಇದ್ರೂ ಕೂಡ ಬಂದಿದ್ದಾರೆ. ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಹೊಸ ವರ್ಷ ಶುರುವಾಗಿ ಒಂದು ವಾರ ಆಗ್ತಾ ಬಂತು, ಆದರೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದಲ್ಲಿ ಇನ್ನೊಂದು ಗ್ರಾಮೀಣ ಅಂಗಡಿ ಅಂದರೆ ಅದೇ ಬ್ರಾಂಚೇ ಇವಾಗ ಇನ್ನೂ ದೊಡ್ಡ ಬಿಲ್ಡಿಂಗಿಗೆ ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಇದನ್ನ ಮತ್ತೆ ಉದ್ಘಾಟನೆ ಮಾಡೋದಕ್ಕೆ. ರಾಜಶೇಖರ್ ಅವ್ರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಅಭಿನಂದನೆಗಳು. ಆಮೇಲೆ ಅವ್ರು ಹೀಗೆ ಇನ್ನೂ ಬೆಳೀತಾ ಇರಲಿ ಅನ್ನೋದೇ ನನ್ನ ಪ್ರಾರ್ಥನೆ ದೇವರಲ್ಲಿ. ಏಕೆಂದರೆ ಸತತವಾಗಿ ಇಷ್ಟು ವರ್ಷ ಇಷ್ಟೊಂದು ಬ್ರಾಂಚಸ್ನ ಇಷ್ಟು ಯಶಸ್ವಿಯಾಗಿ ನಡೆಸೋದು ತುಂಬಾ ಕಷ್ಟದ ಕೆಲಸ. ಏಕೆಂದರೆ ನಮ್ಮ ಏನಿದೆ ನಮ್ಮ ಮಣ್ಣಿನ ಸೊಗಡು ಅಥವಾ ನಮ್ಮ ಆರ್ಟಿಸನ್ಸ್ ಅವ್ರುಗಳನ್ನ ಬೆಳೆಸ್ಬೇಕು, ಈ ಕರಕುಶಲ ಈ ವಸ್ತುಗಳನ್ನೆಲ್ಲ ಬೆಳೆಸ್ಬೇಕು ಅಂತಂದರೆ ಅದು ಇಟ್ ಟೇಕ್ಸ್ ಅ ಲಾಟ್ ಆಫ್ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್. ಅವ್ರು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಇನ್ನು ಜನಗಳು ಹೆಚ್ಚು ಬರಬೇಕು, ಯಾಕಂದರೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ಯಾಕೆಂದರೆ ನಾನು ತುಂಬ ಸತಿ ಹೇಳಿದ್ದೀನಿ, ನಮ್ಮ ಏರಿಯಾದಲ್ಲಿ ಮಾಡುವಂಥ ಪ್ರಾಡಕ್ಟ್ಸ್ ಏನಿರುತ್ತೆ ಅದು ನಮ್ಮ ಜೀವನ ಶೈಲಿಗೆ ಹೊಂದೋ ಅಂಥದ್ದು. ನಾವು ಅದನ್ನು ಬಿಟ್ಟು ಯಾವಾಗ ನೋಡಲಿ ಇಂಪೋರ್ಟೆಡ್ ಐಟಮ್ಸು ಅಥವಾ ಬೇರೆ ಬೇರೆ ವಸ್ತುಗಳನ್ನೇ ಕೊಂಡ್ಕೋತಾ ಇರ್ತೀವಿ. ಇದು ನಮ್ಮ ಜೀವನ ಶೈಲಿಗೆ, ನಮ್ಮ ವೆದರ್ಗೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕಲಾವಿದರು ಈ ಕಲೆಗಳೆಲ್ಲ ಹೊರಟೋಗ್ತಾ ಇದೆ, ಕಣ್ಮರೆ ಆಗ್ತಾ ಇದೆ. ಇದನ್ನೆಲ್ಲ ಬೆಳೆಸ್ಬೇಕು. ಬರೀ ನಾವು ಯಾವಾಗಲೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಇಂಥದ್ದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಒಂದು ಸಮಾಜದಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ ಒಂದು ಸಮತೋಲನ ಇರಬೇಕು ಅಂದರೆ ಎಲ್ಲ ವೃತ್ತಿಗಳಲ್ಲೂ ಎಲ್ಲರೂ ಚೆನ್ನಾಗಿ ಬೆಳಿಬೇಕು. ಆವಾಗಲೇ ಜೀವನ ಚೆನ್ನಾಗಿರೋದು. ಹೇಗೆ ನಾವು ಆಹಾರ ತಗೊಳ್ಳುವಾಗ ಎಲ್ಲ ಸಮತೋಲನವಾಗಿರಬೇಕು ಅಂತ ಯೋಚನೆ ಮಾಡ್ತೀವೋ ಅದೇ ಥರನೇ ಇದು ಎಲ್ಲ ಜೀವನಕ್ಕೆ ಬೇಕಾಗಿದ್ದು. ಜೊತೆಗೆ ಇದರಿಂದ ಎಷ್ಟೋ ಜನಕ್ಕೆ ಎಂಪ್ಲಾಯ್ಮೆಂಟ್ಸು ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ವಿ ಶುಡ್ ಎನ್ಕರೇಜ್ ಮೋರ್. ನಾನು ಎಲ್ರೂ ಕೇಳ್ಕೊಳ್ಳೋದಿಷ್ಟೇ, ಬನ್ನಿ, ನೀವು ಬಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಂಥ ನೀವು ಮನೆ ಡೆಕೋರೇಷನ್ ಐಟಮ್ಸಿಂದ ಹಿಡಿದು ನೀವು ಹಾಕೊಳ್ಳೋ ಬಟ್ಟೆ ಇರ್ಬೋದು, ತಿನ್ನೋ ಊಟ ಇರ್ಬೋದು, ಎಲ್ಲನೂ ತುಂಬ ಎಕ್ಸ್ಕ್ಲೂಸಿವ್ ಆಗಿ ಯುನೀಕ್ ಆಗಿದೆ. ಇನ್ಫ್ಯಾಕ್ಟ್ ನಾನು ಇಲ್ಲಿ ಎಂಟ್ರ್ ಆಗುವಾಗ ಅವಾಗಲಿಂದ ರಾಜಶೇಖರ್ ಅವ್ರಿಗೆ ಹೇಳ್ತಾ ಇದ್ದೆ, ಆ ಗೋಡೆ ಮಾಡಿಸಿರೋದು ಎಷ್ಟು ಚೆನ್ನಾಗಿದೆ. ನಾವು ಏನೇನೋ ಪ್ಲೈವುಡ್ ಅಂತೆ ಅದಕ್ಕೆ ಸಾವಿರಾರು ಮರ ಕತ್ತರಿಸ್ತಾರೆ, ಇಂಥದ್ದೆಲ್ಲ ಮಾಡೋದ್ರ ಬದಲು ನಮ್ಮ ಲೋಕಲ್ ಆರ್ಟಿಸನ್ಸ್ನ ಪ್ರಮೋಟ್ ಮಾಡೋಣ. ನಮ್ಮ ಮನೆಗಳು ಅಷ್ಟೇ, ಮನೆನೂ ಮನ ಎರಡೂ ಸುಂದರವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಅವ್ರಿಗೆ ಶುಭಾಶಯಗಳು. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ, ಮತ್ತೆ ಏನು ವಿಶೇಷತೆ ಮಾಡೋದು ಹೇಳಿದ್ರೆ? ವಿಶೇಷತೆ ನೀವೇ ನೋಡ್ತಾ ಇದ್ದೀರಾ. ನಮ್ಮ ಲೋಕಲ್ ಟ್ಯಾಲೆಂಟ್ ಏನಿದೆ, ನಮ್ಮ ಇಡೀ ಕರ್ನಾಟಕದಲ್ಲಿ ಸಿಗೋವಂಥ ಪದಾರ್ಥಗಳು ಅಥವಾ ಆರ್ಟಿಸನ್ಸ್ ಏನು ಮಾಡ್ತಾರೆ ಅದೆಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಎಲ್ಲ ವೆರೈಟಿ ಇದೆ, ಎಲ್ಲ ಯೂಸರ್ ಫ್ರೆಂಡ್ಲಿ, ಎನ್ವೈರ್ಮೆಂಟ್ ಫ್ರೆಂಡ್ಲಿ, ಅದು ಮುಖ್ಯ. ನಮಗೆ ಮೊದಲನೇದಾಗಿ ಪ್ರಸಿದ್ಧ ಚಲನಚಿತ್ರ ಕಲಾವಿದರು ನಮ್ಮ ಗ್ರಾಮೀಣ, ನಾನು ಮೊದಲಿಂದ ಶುರು ಮಾಡ್ತೀನಿ, ಗ್ರಾಮೀಣ ಕರಕುಶಲ ಉದ್ಯಮದ ಘಟಕವಾದಂತಹ ಗ್ರಾಮೀಣ ಅಂಗಡಿಯ ಪೋಷಕರು, ಹಿತೈಷಿಗಳು ಸುಧಾರಣೆ ಮೇಡಮ್ ಅವರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಂಧುಗಳೇ, ಈ ಜಾಗತೀಕರಣ ಯುಗದಲ್ಲಿ, ಈ ಗ್ಲೋಬಲೈಸೇಷನ್ನ ಯುಗದಲ್ಲಿ ನಮ್ಮ ತನವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಪರಂಪರೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ, ಸಮಾಜದಲ್ಲಿ ಹೆಸರಾಗಿರ್ತಕ್ಕಂಥ ಪ್ರಸಿದ್ಧ ಸಾಂಸ್ಕೃತಿಕವಾಗಿ ಹೆಸರು ಮಾಡಿರ್ತಕ್ಕಂಥ ಇಂತಹ ನಟರು, ಕಲಾವಿದರು ನಮ್ಮಂತಹ ಗ್ರಾಮೀಣ ಸೊಗಡನ್ನು, ಗ್ರಾಮೀಣ ಪರಂಪರೆಯನ್ನು, ಗ್ರಾಮೀಣ ಕರಕುಶಲತೆಯನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಅನ್ನದಾತ ರೈತರ ಬೆಂಬಲವಾಗಿ ನಿಂತು ಅವ್ರು ನಮ್ಮ ಜೊತೆಗೆ ಬಂದಿದ್ದಾರೆ. ನಾನು ನಮ್ಮ ಕರ್ನಾಟಕ ರಾಜ್ಯದ ಕರಕುಶಲ ಕರ್ಮಿಗಳು ಮತ್ತು ಕೈಮಗ್ಗ ನೇಕಾರರೇನಿದ್ದಾರೆ ಅವ್ರ ಪರವಾಗಿ ನಾನು ಮೊದಲನೇದಾಗಿ ಸುಧಾರಣೆ ಮೇಡಮ್ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಇನ್ನು ಎರಡನೇದಾಗಿ ನಮ್ಮ ಗ್ರಾಮೀಣ ಕರಕುಶಲ ಉದ್ಯಮ ನಮ್ಮ ಬೆಂಗಳೂರು ನಗರದಲ್ಲಿ ಏನಾದರೂ ಗುರುತು ಮಾಡಿದರೆ ಅದಕ್ಕೆ ಮುಖ್ಯವಾದ ಕಾರಣ ನನ್ನ ಜೊತೆಗೆಲ್ಲೇ ನಿಂತಿದ್ದಾರೆ ನೋಡಿ, ಇವರು MD ಮ್ಯಾಥ್ಯೂ ಅಂತ ಲಾವಂಚ ಕರಕುಶಲ ಕರ್ಮಿಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು. ಇವರು ಕೈಮಗ್ಗ ನೇಕಾರರು, ಗುಲ್ಬರ್ಗಾಯಿಂದ ಬಂದಿದ್ದಾರೆ. ಅಂದರೆ ಒಂದು ಕಡೆ ನಾವು ಇಂತಹ ಪ್ರಸಿದ್ಧ ಕಲಾವಿದರು ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆಗೆ ಅಂದರೆ ನಮ್ಮ ಕರಕುಶಲ ಕರ್ಮಿಗಳ ಜೊತೆಗೆ. ಇಂತಹ ಸೌಭಾಗ್ಯ ಬೇರೆ ಯಾರಿಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ? ನಿಮಗೆಲ್ಲ ಗೊತ್ತೇ ಇದೆ. ಇದು ಇವತ್ತಿನ ಈ ಜಾಗತಿಕ ಯುಗದಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ದಾಳಿ ಇಟ್ಟಿರುವಾಗ, ಜೊಮ್ಯಾಟೊ ಬೇರೆ ಬೇರೆ
ರೀತಿಯ ಮಾರ್ಕೆಟ್ ನಿಮಗೆಲ್ಲ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ಜಯನಗರದಲ್ಲಿ ಇಂತಹ ಒಂದು ಅಂಗಡಿಯನ್ನು ಬೆಳೆಸ್ಕೊಳ್ಳೋಕ್ಕೆ ಮೂಲ ಕಾರಣ ಇಂತಹ ಕಲಾವಿದರು. ಹಾಗಾಗಿ ನಾನು ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ. ಎರಡನೇದಾಗಿ ನಮಗೆ ಪ್ರಸನ್ನ ಅಂತ ನೀವೆಲ್ಲ ಕೇಳಿರಬೇಕು, ಗ್ರಾಮೋದ್ಯೋಗ ದೊಡ್ಡ ಮಟ್ಟದಲ್ಲಿ ದೇಸಿ ಅಂತೇಳಿ ಸಂಸ್ಥೆ ಇಟ್ಕೊಂಡು ನಡೆಸ್ಕೊಡ್ತಿದ್ದಾರೆ. ಅವರು ನಮಗೆ ಮಾರ್ಗದರ್ಶಕರು. ಗ್ರಾಮ ಉಳಿದ್ರೆ ನಗರಗಳು ಉಳಿಯೋದು. ಹಾಗಾಗಿ ಗ್ರಾಮೋದ್ಯೋಗ ಉಳಿಬೇಕು ಅಂತೇಳಿ ಅವರು ನಮಗೆ ಮಾರ್ಗದರ್ಶಕರಾಗಿದ್ದರು. ಅದರ ಆಧಾರದಲ್ಲಿ ನಾವು ಇವತ್ತಿನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಗ್ರಾಮೀಣ ಕರಕುಶಲ ಉದ್ಯಮ ಸಾವಯವ ಆಹಾರ ಪದಾರ್ಥಗಳನ್ನ ಬೆಳೀತಕ್ಕಂಥ ರೈತರು ಮತ್ತು ಕರಕುಶಲ ಕರ್ಮಿಗಳು ಒಟ್ಟಾಗಿ ಒಂದಾಗಿ ಕಟ್ಕೊಂಡಿರ್ತಕ್ಕಂಥ ಸಂಸ್ಥೆ ಇದು. ನೇರವಾಗಿ ಯಾರೆಲ್ಲ ಕರಕುಶಲ ಕರ್ಮಿಗಳಿದ್ದಾರೆ ಅವರ ವಸ್ತುಗಳನ್ನ ಇಲ್ಲಿ ತಂದು ಆದಷ್ಟು ಮಧ್ಯವರ್ತಿಗಳನ್ನು ದೂರ ಮಾಡಿ ನಾವು ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದೀವಿ. 25 ವರ್ಷಗಳಿಂದ ಇದು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಸುಮಾರು 10 ಕಡೆ ಘಟಕಗಳನ್ನ ನಾವು ಆರಂಭ ಮಾಡಿದ್ದೀವಿ. 2 ಮುಖ್ಯವಾದ ಕಾರಣ. ಒಂದು, ನಮ್ಮ ಬೆಂಗಳೂರು ನಗರದ ಜನರು ಗ್ರಾಮೀಣ ಅಂಗಡಿಗೆ ಬರ್ತಾ ಇದ್ದಾರೆ. ಅವರು ಗ್ರಾಮೀಣ ಅಂಗಡಿಗೆ ಬರಲಿಕ್ಕೆ ಮೂಲ ಕಾರಣ ನಮ್ಮ ಗ್ರಾಮೀಣ ಕರಕುಶಲ ಕರ್ಮಿಗಳು ಮತ್ತು ನಮ್ಮ ದೇಶದ ರಾಜ್ಯದ ಅನ್ನದಾತ ರೈತರು. ಆದಷ್ಟು ಪರಿಸರಕ್ಕೆ ಪೂರಕವಾಗಿ ಎಲ್ರಿಗೂ ಕೂಡ ಆರೋಗ್ಯ ಚೆನ್ನಾಗಿರಬೇಕು. ಈಗಾಗಲೇ ಮೇಡಮ್ ಹೇಳಿದಂತೆ ನಾವು ಸಮತೋಲನ ಆಹಾರ ಸೇವಿಸಬೇಕು. ನಾವು ಸಮತೋಲನ ಆಹಾರ ಸೇವಿಸಬೇಕು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು, ರೆಡಿಮೇಡ್ ಫುಡ್ಡನ್ನು ಬಳಸಬಾರ್ದು. ನಾವು ವಿಶೇಷ ಗ್ರಾಮೀಣ ಅಂಗಡಿ ಅಂದರೆ ಬಿಳಿ ಸಕ್ಕರೆ ನಮ್ಮ ಗ್ರಾಮೀಣ ಅಂಗಡಿಯಲ್ಲಿ ದೊರೆಯೋದಿಲ್ಲ ಅಂತೇಳಿ ನಾವು ಬೋರ್ಡ್ ಹಾಕ್ತಾ ಇದ್ದೀವಿ. ಮೈದಾ ಹಿಟ್ಟನ್ನು ಬಳಸಬಾರ್ದು ನೀವು ಅಂತೇಳಿ ನಾವು ಬೋರ್ಡ್ ಹಾಕ್ತಾ ಇದ್ದೀವಿ. ಕೇವಲ ವ್ಯಾಪಾರ ಮಾಡೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಒಂದು ನೈತಿಕ ಹೊಣೆ ಇದೆ, ಸಾಮಾಜಿಕ ಹೊಣೆಗಾರಿಕೆ ಇದೆ ನಮಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀವಿ. ಕೇವಲ ನಮ್ಮ ಕರಕುಶಲ ವಸ್ತುಗಳು ಸಾವಯವ ಆಹಾರ ಧಾನ್ಯಗಳು ಮಾಡೋದು ಅಷ್ಟೇ ಅಲ್ಲ, ಜೊತೆಗೆ ನಮ್ಮ ನಾಗರಿಕರಿಗೆ ಜಾಗೃತಿಯನ್ನು ಮೂಡಿಸೋದು ಕೂಡ ನಮ್ಮ ಗ್ರಾಮೀಣ ಕರಕುಶಲ ಉದ್ಯಮದ ಜವಾಬ್ದಾರಿಯಾಗಿದೆ. ಇದು ಯಶಸ್ವಿ ಮಾಡಲಿಕ್ಕೆ ನಮ್ಮ ಬೆಂಗಳೂರು ನಗರದ ಕನ್ನಡ ನಾಡಿನ ಜನರು ಕೂಡ ಕಾರಣರು. ಅದ್ರ ಜೊತೆಗೆ ಹಗಲಿರುಳು ನಮ್ಮ ಗ್ರಾಮೀಣ ಅಂಗಡಿಯಲ್ಲಿ ಇವತ್ತು ನಾವೇನಾದರೂ ಈ ರೀತಿ ಗ್ರಾಮೀಣ ಸಂಸ್ಥೆ, ಗ್ರಾಮೀಣ ಅಂಗಡಿ ಈ ರೀತಿ ಗುರುತು ಮಾಡಬೇಕು ಅಂದರೆ ಮೂಲ ಕಾರಣ ಗ್ರಾಮೀಣ ಬಳಗದ ಸಂಗಾತಿಗಳು ಹಗಲು ಇರುಳು ಕೆಲಸ ಮಾಡಿದ್ದಾರೆ. ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ. ಹಾಗಾಗಿ ಇದು ಯಾರೋ ಒಬ್ಬರು ಇಬ್ಬರದಲ್ಲ, ನಾವೆಲ್ಲರೂ ಸೇರಿ ತಂಡವಾಗಿ ಮಾಡ್ತಾ ಇದ್ದೀವಿ. ಅದರಿಂದ ಮೇಡಮ್ ಅವ್ರು ನಮ್ಮ ಜೊತೆಗಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಇಂತಹ ಒಂದು ಗ್ರಾಮೀಣ ಕಲಾವಿದರ ಪರಂಪರೆಯನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಬೆನ್ನೆಲುಬಾಗಿ ಬಂದಿದ್ದಾರೆ ಮೇಡಮ್. ಹಾಗಾಗಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ರಾಜ್ಯದ ದೇಶದ ಗ್ರಾಮೀಣ ಕರಕುಶಲ ಕರ್ಮಿಗಳ ಪರವಾಗಿ, ಕೈಮಗ್ಗ ನೇಕಾರರ ಪರವಾಗಿ, ಸಾವಯವ ರೈತರು ಆಹಾರ ಏನು ತಯಾರು ಮಾಡ್ತಾರೆ ಅವ್ರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ, ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ನೇಕಾರರು ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದಾರೆ, ಎಲ್ಲವನ್ನೂ ರಿಯಾಯಿತಿ ದರದಲ್ಲಿ ಕೊಡಬೇಕು ಅಂತ ಮಾಡಿದ್ದಾರೆ. ಹಾಗಾಗಿ ನೀವು ಕೂಡ ಸಹಕರಿಸಿ. ನಮ್ಮ ಬೆಂಗಳೂರು ನಗರದ ಜನರು ನಮ್ಮ ಮೇಡಮ್ ಹೇಳ್ದಂಗೆ ನಮ್ಮಂಥ ಗ್ರಾಮೀಣ ಅಂಗಡಿಗಳಿಗೆ ಬರಲಿಕ್ಕೆ ಸಾಧ್ಯ ಆಗಲಿ. ಕಾರ್ಪೊರೇಟ್ ಕಂಪ್ನಿಗಳ ಮಧ್ಯೆ ನಮ್ಮಂತಹ ಗ್ರಾಮೀಣ ಉದ್ಯಮಗಳು ಕೂಡ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.